ಗುಡ್ ಮಾರ್ನಿಂಗ್. ENK3 ಕಾರ್ಡ್ ನಂಬರ್ 3. ಇದರಲ್ಲಿ ಇದೇ ಥರ ಈ ವರ್ಡ್ಸ್ ತೊಗೊಳ್ಳಿ. ಇಲ್ಲಿ ಕೊಟ್ಟಿದ್ದಾರಲ್ಲ, ಮಿಲ್ಕ್, ಮೈಸ್, ಮೈಕ್, ಮೈಂಡ್. ಇದನ್ನು ಆಲ್ಫಾಬೆಟಿಕಲ್ಲ ಅರೇಂಜ್ ಮಾಡೋಕ್ಕೆ ಹೇಳಬೇಕು ಮಕ್ಕಳಿಗೆ. ಅದು ಅದೇ ಥರ ಫಸ್ಟು ಎಲ್ಲದರಲ್ಲೂ ಈ ಸೇಮ್ ಬಂದಿದೆ, ಸೆಕೆಂಡ್ ಲೆಟ್ರು ಸೇಮ್ ಬಂದಿದೆ, ಥರ್ಡ್ ಲೆಟ್ರ್ ಫಸ್ಟ್ ಯಾವ್ದು ಬರುತ್ತೆ ನೋಡಿ, ಸಿ ಫಸ್ಟ್ ಬರುತ್ತಲ್ವ ABCDನಲ್ಲಿ ಸಿ. ಸೊ ಮೈಸ್ ಫಸ್ಟ್ ಬರಬೇಕು, ಆಮೇಲೆ ಕೆ ಬರುತ್ತೆ, MIK, ಮೈಕ್. ಮೈಕ್ ಆದಮೇಲೆ ಮಿಲ್ಕ್ ಆದಮೇಲೆ ಮೈಂಡ್ ನೋಡಬೇಕು. ಸೆಕೆಂಡ್ 2 ಲೆಟರ್ಸ್ ಸೇಮ್ ಆದಾಗ ಥರ್ಡ್ ಲೆಟರ್ ನೋಡಬೇಕು, 3 ಲೆಟರ್ಸ್ ಸೇಮ್ ಅಂದರೆ ಫೋರ್ತ್ ಲೆಟರ್. ಹಿಂಗೆ ಹೇಳ್ಕೊಟ್ಟು ಅರೇಂಜ್ ಮಾಡೋಕ್ಕೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅರೇಂಜ್ ದ ವರ್ಕ್ ಲುಕಿಂಗ್ ಆರ್ಡರ್. ಮಕ್ಕಳಿಗೆ ಇನ್ನೂ ಅದೇ ಥರ 4 5 ಬೇರೆ ಬೇರೆ ವರ್ಡ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ಗ್ಲಾಸರಿ ವರ್ಡ್ಸ್ನ ತೊಗೋಬೇಕು. ಗ್ಲಾಸರಿ ಬುಕ್ ಇದೆಯಲ್ಲ, ಕನ್ನಡ ಮೀನಿಂಗ್ಸು ಇರುತ್ತೆ, ಆ ಮೀನಿಂಗ್ಸ್ ಅರ್ಥನೂ ಹೇಳಬೇಕು. ನೋ ದೇರ್ ನೇಮ್ಸ್ ಅದು ಇದೇ ಹೇಳಬೇಕು. ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಇದೇ ಥರನೇ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನಿಮ್ಮ ಹೆಸರು ಅರೇಂಜ್ ಆಗಿದೆ. ಫಸ್ಟ್ 2 ಲೆಟರ್ಸ್ ಆದ ಸೇಮ್ ಅಂದರೆ ಥರ್ಡ್ ಲೆಟ್ರ್ ಯಾವ್ದು ಫಸ್ಟ್ ಬೇಗ ಬರುತ್ತೋ ಅದನ್ನು ಫಸ್ಟ್ ಅರೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು, ಗ್ಲಾಸರಿನಲ್ಲಿ ಫಸ್ಟ್ ವರ್ಡ್ನ ಓದ್ಬಿಟ್ಟು ಅದರ ಅರ್ಥನೂ ಫೈಂಡ್ ದ ಫಸ್ಟ್ ವರ್ಡ್. ಗ್ಲಾಸರಿನಲ್ಲಿ ಫಸ್ಟ್ ವರ್ಡ್ ಅರ್ಥ ಫಸ್ಟ್ ವರ್ಡ್ ಕಂಡುಹಿಡಿಯೋಕ್ಕೆ ಹೇಳಿಬಿಟ್ಟು ಅದರ ಅರ್ಥನೂ ಹೇಳಬೇಕು. ಅದರ್ ವರ್ಡ್ಸ್ ಗ್ಲಾಸರಿನಲ್ಲಿ ಬೇರೆ ಹೆಸರು ವರ್ಡ್ಸ್ ಇದನ್ನೆಲ್ಲ ತೊಗೊಂಡು ಇದೇ ಥರ ಆಲ್ಫಾಬೆಟಿಕಲ್ ಆರ್ಡರ್ ಅರೇಂಜ್ ಮಾಡಿ ಅದರ ಮೀನಿಂಗ್ ಹೇಳೋದನ್ನು ಹೇಳಿಸ್ಬೇಕು. ಇಷ್ಟು ಕಾರ್ಡ್ ನಂಬರ್ 3ಗೆ ಸಂಬಂಧಪಟ್ಟಿದೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.